ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬೆಂಗಳೂರು ಸೈಬರ್ ಪೊಲೀಸರು ದರ್ಶನ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ನಿಂದಿಸಿದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. 2-3 ದಿನಗಳ ಹಿಂದಷ್ಟೇ ವಿಜಯಲಕ್ಷ್ಮಿ ತನ್ನ ದೂರಿಗೆ ಬೆಲೆ ಸಿಕ್ಕಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಅದರ ಬೆನ್ನಲ್ಲೇ ಸೈಬರ್ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ನಿಂದಿಸಿದವರು ಯಾರು, ಅವರನ್ನ ಹೇಗೆ ಪತ್ತೆ ಹಚ್ಚಿದ್ರು, ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಭ್ಯ ಮತ್ತು ಅವಹೇಳನಕಾರಿ ಸಂದೇಶಗಳನ್ನ ಹಂಚಿಕೊಂಡಿದ್ದ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸುವಲ್ಲಿ ಸೈಬರ್ ಪೊಲೀಸರು ಕೊನೆಗೂ ಯಶಸ್ವಿಯಾಗಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಅವರನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ ಮಾನಹಾನಿಕರ ಪೋಸ್ಟ್ಗಳನ್ನ ಹಾಕಲಾಗ್ತಾ ಇತ್ತು. ಅದರಲ್ಲೂ ಇತ್ತೀಚೆಗೆ ಸುದೀಪ್ ಹಾಗೂ ವಿಜಯಲಕ್ಷ್ಮಿ ಪರೋಕ್ಷ ಕೌಂಟರ್ಗಳ ನಂತರ ಎರಡೂ ಕಡೆಯಿಂದ ಹುಚ್ಚು ಅಭಿಮಾನಿಗಳ ಅತಿರೇಕ ಜಾಸ್ತಿ ಆಗಿತ್ತು. ಇದರಿಂದ ಮನನೊಂದ ವಿಜಯಲಕ್ಷ್ಮಿ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಈ ಕ್ರಮ ಕೈಗೊಂಡಿದ್ದಾರೆ. ಬಂಧಿತ ಆರೋಪಿಗಳಲ್ಲಿ ಒಬ್ಬ ದಾವಣಗೆರೆಯ ನಿತಿನ್ ಎಂಬ ಇಂಜಿನಿಯರ್ ಆಗಿದ್ರೆ, ಮತ್ತೊಬ್ಬ ಬೆಂಗಳೂರಿನ ಚಿಕ್ಕಬಾಣಾವರದ ಚಂದ್ರು ಅನ್ನೋ ಆಟೋ ಚಾಲಕ. ಇವರಿಬ್ರು ವಿಜಯಲಕ್ಷ್ಮಿ ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಮತ್ತು ಸೊಂಟದ ಕೆಳಗಿನ ಅಶ್ಲೀಲ ಪದಗಳನ್ನ ಬಳಸಿ ಕಮೆಂಟ್ ಮಾಡಿದ್ರು. ಪೊಲೀಸರು ತನಿಖೆ ಆರಂಭಿಸುತ್ತಿದ್ದಂತೆಯೇ ಆರೋಪಿಗಳು ತಮ್ಮ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ್ರು ಸಹ ತಾಂತ್ರಿಕ ತಂಡವು ಅವರ IP ಅಡ್ರೆಸ್ ಮತ್ತು ಮೊಬೈಲ್ ಸಂಖ್ಯೆಗಳನ್ನ ಟ್ರೇಸ್ ಮಾಡುವ ಮೂಲಕ ಅವರನ್ನ ಪತ್ತೆ ಹಚ್ಚಿದೆ. ಇತ್ತೀಚೆಗೆ ನಟ ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ನಡುವೆ ಸ್ಟಾರ್ ವಾರ್ ಶುರುವಾಗಿತ್ತು. ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ಕೆಲವರು ಸುದೀಪ್ ಅವರ ಮಗಳ ಬಗ್ಗೆ ಅಶ್ಲೀಲ ಕಮೆಂಟ್ ಹಾಕಿದ್ರೆ, ಸುದೀಪ್ ಅಭಿಮಾನಿಗಳ ಹೆಸರಲ್ಲಿ ಕೆಲವರು ವಿಜಯಲಕ್ಷ್ಮಿ ಅವರ ಬಗ್ಗೆ ತೀರಾ ಕೆಟ್ಟದಾಗಿ ಪೋಸ್ಟ್ ಗಳನ್ನ ಹಾಕಿದ್ರು. ಅವರಲ್ಲಿ ಇದೀಗ ಇಬ್ಬರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ತನಿಖೆ ಇನ್ನೂ ಪ್ರಗತಿಯಲ್ಲಿದ್ದು, ಕೇವಲ ಈ ಇಬ್ಬರು ಮಾತ್ರವಲ್ಲದೆ ಇನ್ನು ಅನೇಕ ಕಿಡಿಗೇಡಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ತಿಳಿದು ಬಂದಿದೆ. ಪೊಲೀಸರು ಅಂತಹ ವ್ಯಕ್ತಿಗಳ ಸಾಮಾಜಿಕ ಜಾಲತಾಣಗಳ ಖಾತೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು, ಶೀಘ್ರದಲ್ಲೇ ಮತ್ತಷ್ಟು ಕಿಡಿಗೇಡಿಗಳನ್ನ ಬಂಧಿಸುವ ಸಾಧ್ಯತೆ ಇದೆ. ಯಾರೋ ಇಬ್ಬರು ನಟರಿಗಾಗಿ ಈ ರೀತಿಯಾಗಿ ಜೀವನ ಹಾಳು ಮಾಡಿಕೊಳ್ಳುವವರ ಸಂಖ್ಯೆ ಏನು ನಮ್ಮಲ್ಲಿ ಕೊರತೆ ಇಲ್ಲ. ಇವರಿಗೆ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋ ತನಕ ಸೀರಿಯಸ್ನೆಸ್ ಅರ್ಥ ಆಗೋದಿಲ್ಲ. ಆಗ ಇವರನ್ನ ಯಾವ ಹೀರೋಗಳು ಕಾಪಾಡೋದಕ್ಕೆ ಬರೋದಿಲ್ಲ. ಕೆಲವರು ಈಗಾಗಲೇ ಅಕೌಂಟ್ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರನ್ನ ಕಂಡು ಹಿಡಿಯೋದು ಸೈಬರ್ ಪೊಲೀಸರಿಗೆ ಕಷ್ಟವೇನೂ ಅಲ್ಲ. ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಎಂದು ಪೊಲೀಸರು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆನ್ಲೈನ್ ನಲ್ಲಿ ಯಾರನ್ನಾದ್ರೂ ನಿಂದಿಸುವುದು ಅಥವಾ ಅಶ್ಲೀಲವಾಗಿ ಕಮೆಂಟ್ ಮಾಡೋದು ಗಂಭೀರ ಅಪರಾಧವಾಗಿದೆ. ಅಂತಹ ಕಿಡಿಗೇಡಿಗಳನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮತ್ತು ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೈಬರ್ ಕ್ರೈಮ್ ವಿಭಾಗ ಸ್ಪಷ್ಟಪಡಿಸಿದೆ. ಇನ್ನಾದ್ರೂ ಇಂಥವರು ಅಭಿಮಾನದ ಹೆಸರಿನಲ್ಲಿ ಜೀವನ ಹಾಳು ಮಾಡಿಕೊಳ್ಳುವ ಮೂರ್ಖತನ ಕೈಬಿಟ್ರೆ ಅವರಿಗೂ ಕ್ಷೇಮ, ಅವರ ಕುಟುಂಬದವರಿಗೂ ಕ್ಷೇಮ. ಹೀರೋಗಳಿಗೇನು, ನಾಳೆ ಯಾರಾದ್ರೂ ಕೋಟಿ ಕೋಟಿ ಸುರಿದೆ ಇಬ್ರು ಒಂದಾಗಿ ಮತ್ತೆ ಒಂದೇ ಚಿತ್ರದಲ್ಲಿ ಖುಷಿಯಿಂದ ಜೊತೆಗೆ ಕುಣಿತಾರೆ. ಈಗಾಗಲೇ ದರ್ಶನ್ ಜೊತೆಗೆ ಜೈಲಿನಲ್ಲಿ ಕೊಳಿತಾ ಇರೋರನ್ನ ನೋಡಿಯೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ಏನ್ ಹೇಳೋದು. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.